ಮರದ ಕೊಂಬೆ ಬಿದ್ದು ಸವಾರ ಅಕ್ಷಯ್ ಸಾವನ್ನಪ್ಪಿದಂತಹ ಪ್ರಕರಣ. ಅಕ್ಷಯ್ ನೋಡಲು ಕೊನೆ ಕ್ಷಣದಲ್ಲಿ ಅವರ ತಂದೆಯನ್ನ ವೀಲ್ ಚೇರ್ನಲ್ಲಿ ಕರೆತಂದಿದ್ದಾರೆ ಆಸ್ಪತ್ರೆಗೆ. ಡಯಾಲಿಸಿಸ್ ರೋಗಿಯಾಗಿದ್ದಾರೆ ಅಕ್ಷಯ್ನ ತಂದೆ. ಅವರನ್ನ ವೀಲ್ ಚೇರ್ನಲ್ಲಿ ಕರೆದುಕೊಂಡು ಬಂದು ಮಗನ ಮುಖವನ್ನು ತೋರಿಸಿದ್ದಾರೆ. ಇನ್ನು ಅಜ್ಜ ಅಜ್ಜಿ ಮೊನ್ನೆಯಷ್ಟೇ ಮೃತ್ಯುಂಜಯ ಹೋಮ ಮಾಡಿಸಿದ್ದೀವಿ, ಚೇತರಿಕೆ ಕಾಣಲಿ ಅಂತ ಪೂಜೆ ನಂತರದಲ್ಲಿ ಬಂದು ಅವರು ಆಸ್ಪತ್ರೆಯ ಮುಂಭಾಗ ಕಾದು ಕುಳಿತಿದ್ರು. ಏನಾದರೂ ಗುಡ್ ನ್ಯೂಸ್ ಸಿಗಬಹುದು, ಚೇತರಿಕೆ ಆಗ್ತಾ ಇದೆ, ರೆಸ್ಪಾಂಡ್ ಮಾಡ್ತಿದ್ದಾನೆ ಅನ್ನುವಂತಹ ಸುದ್ದಿ ತಿಳಿಬಹುದು ಅಂತ ಹಾತೊರಿತಾ ಇದ್ರು. ನೋಡಿ ಅಲ್ಲಿ ದೃಶ್ಯದಲ್ಲಿ ಇವರು ಅಕ್ಷಯ್ ಅವರ ತಂದೆ. ಅವರು ಡಯಾಲಿಸಿಸ್ ಪೇಷಂಟ್. ಇವತ್ತು ಅವ್ರನ್ನ ವೀಲ್ ಚೇರ್ನಲ್ಲಿ ಕರ್ಕೊಂಬಂದಿದ್ದಾರೆ. ಅವರಿಗೆ ವಿಷಯ ಮುಟ್ಸಿರಲಿಲ್ಲ. ಆ್ಯಕ್ಚುಲಿ ಅವರು ಡಯಾಲಿಸಿಸ್ ಪೇಷಂಟ್ಸ್, ಮತ್ತು ಇನ್ನೊಂದು ಏನಾದರೂ ಸಮಸ್ಯೆ ಯಾಕೆ ಅಂತ ಹಿಂಗಾಗಿದೆ ಅಂತ ವಿಷಯವನ್ನು ತಿಳಿಸಿರಲಿಲ್ಲ. ಈಗ ಅನಿವಾರ್ಯ ವಿಷಯವನ್ನು ತಿಳಿಸಲೇಬೇಕಾಗಿತ್ತು. ಆಸ್ಪತ್ರೆಗೆ ಕರೆತಂದಿದ್ರು. ಮಗನ ಮುಖ ನೋಡಿ ಅವ್ರಿಗೂ ಕೂಡ ಈ ಆಘಾತವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಡೇ ಕುಟುಂಬ ಆಸ್ಪತ್ರೆಯ ಮುಂಭಾಗ ಇದೆ. ಅವರ ರೋದನೆ ಹೇಳತೀರದಾಗಿದೆ. ಅವರ ಅಕ್ಕ, ಭಾವ, ಅವರ ಅಜ್ಜ ಅಜ್ಜಿ ಎಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ರು. ಪ್ರಾರ್ಥನೆಗೆ ಫಲ ಸಿಕ್ಕಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಎಷ್ಟೊತ್ತಿಗೆ ಅಕ್ಷಯ್ ಡೆತ್ ಆಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ, ಮತ್ತು ಆಸ್ಪತ್ರೆಯ ಮುಂಭಾಗ ಈಗ ಹೇಗಿದೆ ಪರಿಸ್ಥಿತಿ? ಗಂಟೆಗೆ ಈಗ ಡೆತ್ ಆಗಿದೆ ಅನ್ನುವಂಥದ್ದು ಈಗ ಕನ್ಫರ್ಮ್ ಮಾಡಿದ್ದಾರೆ ವೈದ್ಯರು. ಈಗ ಒಂದು ಬುಲೆಟಿನ್ ಅಲ್ಲಿ ಹೇಳಿದ್ದಾರೆ ಮೃತಪಟ್ಟಿದ್ದಾರೆ ಅಂತ ಹೇಳಿ. ಸುಮಾರು 5 ದಿನಗಳಿಂದ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಯಾವುದೇ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇರ್ಲಿಲ್ಲ. ಸೊ ಕಂಪ್ಲೀಟ್ ಆಗಿ ಅವರ ಕುಟುಂಬಸ್ಥರು ಕೂಡ ಹೋಮ ಹವನವನ್ನ ಕೂಡ ನಡೆಸಿದ್ರು, ಮೃತ್ಯುಂಜಯ ಹೋಮವನ್ನ ಕೂಡ ನಡೆಸಿದ್ರು. ಮಗು ಬದುಕುಳಿಗೆ ಬರಬೇಕು ಅನ್ನುವಂತಹ ಒಂದಿಷ್ಟು ಪ್ರಾರ್ಥನೆಗಳನ್ನ ಕೂಡ ಮಾಡಿದ್ರು. ಆದ್ರೆ ಅದು ಯಾವ್ದು ಕೂಡ ಫಲ ಆಗ್ಲಿಲ್ಲ. 5 ದಿನಗಳಿಂದ ನಿರಂತರವಾಗಿ ತೀವ್ರ ನಿಗಾ ಘಟಕದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಕೂಡ ಒಂಚೂರು ಕೂಡ ಅವರ ಆರೋಗ್ಯ ಸ್ಥಿತಿ ಏನು ಸುಧಾರಣೆ ಕಂಡಿರ್ಲಿಲ್ಲ. ಸೊ ಹೀಗಾಗಿ ವೈದ್ಯರು ಶತಾಯಗತಾಯ ಪ್ರಯತ್ನವನ್ನ ನಡೆಸಿದ್ರು ಕೂಡ ಸಂಪೂರ್ಣವಾಗಿ ಅವರು ಪ್ರಜ್ಞೆನೇ ಇರ್ಲಿಲ್ಲ. ಮತ್ತೆ ತಲೆಯ ಭಾಗಕ್ಕೆ ತೀವ್ರವಾಗಿ ಪೆಟ್ಟು ಬಿದ್ದಂತಹ ಪರಿಣಾಮವಾಗಿ 12 ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು. 12 ಭಾಗಗಳಲ್ಲಿ ಕೂಡ ಡ್ಯಾಮೇಜ್ ಆಗಿತ್ತು. ಸೊ ಹೀಗಾಗಿ ಚೇತರಿಕೆ ಅಥವಾ ರಿಕವರಿ ಆಗುವಂತದ್ದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳಿ ವೈದ್ಯರು ಕೂಡ ಹೇಳಿದ್ರು. ಆದಾಗ್ಯೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಿದ್ರು. ಈಗಾಗಲೇ ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಎಲ್ಲರೂ ಕೂಡ ಆಸ್ಪತ್ರೆ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಆಂಬುಲೆನ್ಸ್ ವ್ಯವಸ್ಥೆಗಳನ್ನು ಕೂಡ ಮಾಡ್ಲಾಗ್ತಾ ಇದೆ. ಶ್ರೀನಿವಾಸಪುರ ನಗರದ ನಿವಾಸಿ ಇವರು ರಾಜಾಜಿನಗರದ ಒಂದು ಖಾಸಗಿ ಕಂಪನಿಯಲ್ಲಿ HR ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಭಾನುವಾರ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಕೂಡ ಆಗಿತ್ತು. ಇದೀಗ ಕುಟುಂಬಸ್ಥರು ಮಗನನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಪ್ರಕಾಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.